ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಇವತ್ತು ನಾನು ನಿಮಗೆ ತುಂಬ ಒಂದು ಎಚ್ಚರಿಕೆಯ ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಇವತ್ತು ಸಾಮಾನ್ಯವಾಗಿ ಇವತ್ತಿನ ಪ್ರಪಂಚದಲ್ಲಿ ಮೈ ಮರೆಯುವ ಹಾಗಿಲ್ಲ. ಇವತ್ತು ನೀವು ನಿಮ್ಮ ತಲೆ ಕೂದಲುಗಳನ್ನು ಬಾಚಣಿಕೆಯಿಂದ ಬಾಚಿದ ನಂತರ ಎಲ್ಲಿ ಬೇಕಲ್ಲಿ ಎಸಿತಾ ಇದ್ದೀರಾ? ಫಿಕ್ಸ್ ಆಗಿಬಿಡಿ. ನೀವು ಮುಂದಿನ ದಿನಗಳಲ್ಲಿ ನೀವು ಪಡೋಷ್ಟು ಕಷ್ಟ ಇನ್ಯಾರು ಪಡೋಕ್ಕೆ ಸಾಧ್ಯ ಇಲ್ಲ ಅಂತ. ವೀಕ್ಷಕರೇ ನೋಡಿ, ಇವತ್ತು ಕೂದಲು ಅನ್ನುವಂಥ ವಿಚಾರಕ್ಕೆ ಬಂದಾಗ ಅದು ಶನಿಯ ಸಂಕೇತವಾಗಿರ್ತದೆ. ವಿಶೇಷವಾಗಿ ಸಾಮಾನ್ಯವಾಗಿ ಶನಿ ಮನುಷ್ಯನ ದೇಹದಲ್ಲಿ ಕ್ಷಿರಭಾಗದಲ್ಲಿ ನೆಲೆಸಿರ್ತಾನಂತೆ. ಸೊ ಯಾವಾಗ ನೀವು ಕೂದಲನ್ನು ಬೇಕಾಬಿಟ್ಟು ತೆಗೆದು ಎಲ್ಲಿ ಬೇಕಲ್ಲಿ ಎಸಿತೀರೋ ಅಟ್ ಎ ಟೈಮ್ ಪರಮಾತ್ಮ ನಿಮ್ಗೆ ಅಟಹಾಯಿಸ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ನಿಮ್ಮ ದರಿದ್ರ ಫಿಕ್ಸ್. ಸೊ ಇದು ನವಗ್ರಹಗಳಲ್ಲೇ ಪ್ರಬಲವಾದಂಥ ಶನೇಶ್ವರನ ಪ್ರಭಾವ ಒಂದು ಕಡೆ. ಆದರೆ ವೀಕ್ಷಕರೇ, ಈ ಒಂದು ಕೂದಲುಗಳು ಅಪ್ಪಿತಪ್ಪಿ ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮಗೆ ಶತ್ರುಗಳಾದರು ಅಂದ್ಕೊಳ್ಳಿ, ಅಥವಾ ನಿಮ್ಮ ಶತ್ರುಗಳೇ ಮನೆಗೆ ಬಂದರು ಅಂದ್ಕೊಳ್ಳಿ, ಯಾರ್ದೋ ಕೈಗೆ ಅಪ್ಪಿತಪ್ಪಿ ಸಿಕ್ತು ಅಂದ್ಬಿಟ್ರೆ ಅಲ್ಲಿಗೆ ನಿಮ್ಮ ಕತೆ ಫಿನಿಶ್. ಇಡೀ ನಿಮ್ಮ ಮನೆ ಸರ್ವನಾಶ ಆದಾಗೇನೆ ವೀಕ್ಷಕರೇ. ಯಾವೆಲ್ಲ ರೀತಿ ಸಮಸ್ಯೆಗಳನ್ನು ಬರೀ ನಿಮ್ಮ ಕೂದಲನ್ನು ಇಟ್ಕೊಂಡು ಸೃಷ್ಟಿ ಮಾಡ್ತಾರೆ ಅಂತಂದರೆ, ಒಂದು ಮಾಟ ಮಂತ್ರದ ಪ್ರಯೋಗ ಮಾಡ್ಬೋದು ನಿಮ್ಮ ಮೇಲೆ. ಸೊ ಈ ಒಂದು ಪ್ರಯೋಗಕ್ಕೆ ಒಳಗಾಯಿತು ಅಂದರೆ ನಿಮ್ಮ ಜೀವನದಲ್ಲಿ ಸಂಪೂರ್ಣ ಬರೀ ನಷ್ಟ, ನಾಶ, ಅವಮಾನ, ಅಪಮಾನ, ತೊಂದರೆಗಳೇ ಆಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ಅವರು ನಿಮಗೆ ಬರೀ ಈ ತೊಂದರೆಗಳು ಕೊಡೋದ್ರ ಜೊತೆಗೆ ನಿಮ್ಮ ಆರೋಗ್ಯ ನಾಶ ಮಾಡಬೇಕು ಅಂದರೂ ಕೂಡ ಈ ಒಂದು ಕೂದಲು ಒಂದೇ ಸಾಕು. ಅದರಿಂದ ಒಂದು ವಿಶೇಷ ಬೊಂಬೆಯನ್ನು ಮಾಡಿ ಆ ಬೊಂಬೆಗೆ ಆ ಕೂದಲುಗಳನ್ನೆಲ್ಲ ಚುಚ್ಚಿ ನಿಮ್ಮ ಮೇಲೆ ನೇರವಾಗಿ ಪ್ರಯೋಗಗಳನ್ನು ಮಾಡ್ತಾರೆ. ಸೊ ಈ ಪ್ರಯೋಗಗಳು ನಿಮ್ಮ ಕೂದಲಿಂದಾನೇ ನೀವೇ ಸ್ವಯಂಭೂ ನೀವೇ ಅವ್ರಿಗೆ ಕೊಟ್ಟಂಗೆ ಆಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಪ್ರಯೋಗಕ್ಕೆ ಒಳಗಾಗಿ ನೀವು ವ್ಯರ್ಥ ಆರೋಗ್ಯ ನಾಶವನ್ನು ಅನುಭವಿಸ್ಬೇಕಾಗ್ತದೆ. ಜೊತೆಗೆ ಕೆಲವು ಬಾರಿ ಈ ಕೂದಲು ನಿಮ್ಮ ಕೂದಲನ್ನೇ ತೆಗೆದುಕೊಂಡು ಘೋರವಾದಂತಹ ಒಂದು ತಪಸ್ಸಿಗಾಗಿ ಅಥವಾ ನಿಮ್ಮನ್ನು ಬಲಿ ಕೊಡಲಿಕ್ಕೂ ಕೂಡ ಹಿಂಜರಿಯೋದಿಲ್ಲ. ಅಂದರೆ ಸ್ವತಃ ನೀವೇ ಮಾನಸಿಕ ಕಿರುಕುಳಕ್ಕೆ ಒಳಗಾಗಿ ನಿಮ್ಮ ಜೀವವನ್ನೇ ನೀವು ಕಳ್ಕೊಬೇಕಾಗ್ತದೆ. ಅಂದರೆ ನಿಮಗೆ ನೀವೇ ಏನಾದರೂ ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ತದೆ. ಮತ್ತು ನೋಡಿ, ಯಾವಾಗ ಒಂದು ಹೆಂಗಸಾಗ್ಬೋದು ಒಂದು ಗಂಡಸಾಗ್ಬೋದು ಈ ಕೂದಲಿನ ವಿಚಾರದಲ್ಲಿ ಅಸಾಧ್ಯತೆಯನ್ನು ತೋರಿಸ್ಬಾರ್ದು. ಆಮೇಲೆ ಕೆಲವೊಂದು ಬಾರಿ ನಿಮ್ಮ ಶತ್ರುಗಳು ಬೇಕಂತಲೇ ನಿಮ್ಮ ಕೂದಲನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಯಾವುದಾದ್ರೂ ಮೂಲಗಳಲ್ಲಿ ಇವತ್ತು ದುಡ್ಡು ಕೊಡ್ತೀವಿ, ಕಾಸಿಗೆ ದುಡ್ಡು ಕೊಡ್ತೀವಿ, ಕೂದಲು ಕೊಡಿ ಅಂತೆಲ್ಲ ಬರ್ತಾರೆ. ದಯಮಾಡಿ ಯಾವುದೇ ಕಾರಣಕ್ಕೂ ಯಾವ ಕೂದಲುಗಳನ್ನು ಮಾರಾಟ ಮಾಡುವಂಥದ್ದಾಗಲಿ, ಕೂದಲುಗಳಿಂದ ಮಾರಾಟ ಮಾಡಿ ಜೀವಿಸುವಂಥದ್ದಾಗಲಿ ಇದು ಯಾವುದೂ ಕೂಡ ಮಾಡಬಾರ್ದು ವೀಕ್ಷಕರೇ. ಇವೆಲ್ಲವೂ ಕೂಡ ದರಿದ್ರದ ಲಕ್ಷಣವಾಗಿರ್ತದೆ. ವಿಶೇಷವಾಗಿ ಈ ಕೂದಲನ್ನು ನೀವು ಬಾಚಿದ ನಂತರ ಆ ಕೂದಲುಗಳನ್ನು ಸಂಪೂರ್ಣವಾಗಿ ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೋಬೇಕು. ಇದು ಒಂದು ಎಲ್ಲೂ ಕೂಡ ಅದು ಮನೆಯಲ್ಲಿ ಹರಿದಾಡಬಾರ್ದು. ಎಷ್ಟು ಕೂದಲು ಮನೆಯಲ್ಲಿ ಯಾವ್ಯಾವ ಮೂಲೆಗಳು ಹರಿದಾಡ್ತದೋ ಆ ಎಲ್ಲ ಮೂಲೆಗಳು ಬಾಧೆಗೆ ಒಳಗಾಗ್ತದೆ ವೀಕ್ಷಕರೇ. ಸಪೋಸ್ ನಿಮ್ಮ ಮನೆ ಅಡುಗೆ ಮನೆಯಲ್ಲೇ ಕೂದಲೆಲ್ಲ ಓಡಾಡ್ತಿದೆ ಅಂದ್ಕೊಳ್ಳಿ, ವೈಜ್ಞಾನಿಕವಾಗಿ ಯಾವುದೋ ಆಹಾರದಲ್ಲೇ ಹೋಯ್ತು, ಇನ್ನೊಂದರಲ್ಲೇ ಹೋಯ್ತು, ಮನೆಯಲ್ಲಿರೋರಿಗೆಲ್ಲ ಫುಡ್ ಪಾಯ್ಸನ್ ಆಗ್ತದೆ, ಆರೋಗ್ಯದ ವ್ಯವಸ್ಥೆ ನಾಶವಾಗ್ತದೆ. ಅದರ ಜೊತೆಗೆ ಅದು ನಿಮ್ಮ ಮನೆಯ ಕುಬೇರ ಮೂಲೆಗಳಲ್ಲಿ ಏನಾರು ಓಡಾಡ್ತಿದೆ ಅಂದರೆ ನಿಮ್ಮ ಮನೆಯಲ್ಲಿ ದುಡ್ಡು ನಿಲ್ಲದೇ ಇಲ್ಲ, ಬರೀ ದುಡ್ಡು ನಾಶ ಆಗ್ತಾನೇ ಇರ್ತದೆ. ಜೊತೆಗೆ ಆ ಕೂದಲು ಏನಾದರೂ ಕೂಡ ನಿಮ್ಮ ಮನೆಯ ಬೀರೋವಿನ ಕೆಳಭಾಗದಲ್ಲೋ ಅಥವಾ ನಿಮ್ಮ ಮಂಚದ ಕೆಳಭಾಗದಲ್ಲೋ ಇದೆ ಅಂತಂದರೆ ಸಂಪೂರ್ಣವಾಗಿ ನೀವು ತಿಳ್ಕೊಬಿಡಿ, ದುಡ್ಡಿಗೆ ದರಿದ್ರರಾಗಿ ಸಾಲ ಬಾಧೆಯಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಬೀರೋಯಲ್ಲಿ ಲಕ್ಷ ಕೋಟಿ ಇದ್ದರೂ ಕೂಡ ಒಂದೇ ತಿಂಗಳಲ್ಲಿ ನಾಶವಾಗಿ ಹೋಗ್ಬಿಟ್ಟಿರ್ತದೆ ವೀಕ್ಷಕರೇ. ಹೇಗೋಯ್ತು ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ಜೊತೆಗೆ ಇದು ಪತಿ ಪತ್ನಿಯ ಮಲಗುವ ವ್ಯವಸ್ಥೆಯಲ್ಲಿದೆ ಅಂತಂದರೆ ಇಲ್ಲಿ ನಿಮಗೆ ಪತಿ ಪತ್ನಿಯರಲ್ಲಿ ಒಂದು ಸಾಮರಸ್ಯ ಇರೋದಿಲ್ಲ, ಜಗಳ ಕಿತ್ತಾಟಗಳು ಹೆಚ್ಚಾಗ್ತಾ ಇರ್ತದೆ, ಸಂತಾನಹೀನತೆಯಾದಂತಹ ಸಮಸ್ಯೆಗಳು ಕೂಡ ಸೃಷ್ಟಿಯಾಗುವಂಥದ್ದಿರುತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಎಂತಹ ಸಮಸ್ಯೆ ವೀಕ್ಷಕರೇ. ಬರೀ ಒಂದು ಕೂದಲು
ಈ ಕೂದಲನ್ನು ನಾವು ಯಕಶ್ಚಿತ್ ಕೂದಲು ಅಂತ ಮೈಮರ್ತಿ ಎಲ್ಲಿ ಬೇಕಲ್ಲಿ ಬಿಸಾಡುವುದರಿಂದ ಈ ಎಲ್ಲ ಸಮಸ್ಯೆಗಳು ಸೃಷ್ಟಿಯಾಗ್ತದೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಕೂದಲಿಗಿರುವಂತಹ ಮಹತ್ವವೇನು ಅಂತ. ಜೊತೆಗೆ ಆ ಕೂದಲು ಅಪ್ಪಿತಪ್ಪಿ ಮನೆಗೆ ಬರುವಂತಹ ಶತ್ರುಗಳಿಗೆ, ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಶತ್ರುಗಳಿಗೆ ಸಿಕ್ಬಿಟ್ರೆ ನಿಮ್ಮ ಕತೆ ಮುಗಿದೋಯ್ತು. ಅವರಿಂದ ರಕ್ಷಣೆನೇ ನೀವು ಪಡ್ಕೊಳ್ಳೋಕ್ಕಾಗಲ್ಲ. ಸುಖ, ಸಂತೋಷ, ಸಂಪತ್ಭರಿತವಾದ ಜೀವನ ಸಂಪೂರ್ಣ ನಾಶವಾಗಿ ಹೋಗುವಂಥದ್ದಾಗ್ತದೆ. ಈ ರೀತಿಯಾದಂತಹ ಎಲ್ಲ ವಿಧದ ಸಮಸ್ಯೆಗಳಿಂದ ನೀವು ರಕ್ಷಣೆಯನ್ನು ಹೊಂದಬೇಕು ಅನ್ನುವಂಥದ್ದಾದರೆ ನಿಮ್ಮ ತಲೆ ಕೂದಲನ್ನು ನೀವು ತುಂಬ ಗೌರವಯುತವಾಗಿ ಬಾಚಿದ ನಂತರ ಸಂರಕ್ಷಣೆ ಮಾಡುವುದನ್ನು ಕಲಿಯಬೇಕಾಗ್ತದೆ. ಮತ್ತು ನೋಡಿ, ಈ ಕೆಲವೊಬ್ಬರು ಏನು ಮಾಡ್ತಾರೆ, ತುಂಬ ನಿರ್ಲಕ್ಷ್ಯ ಹೆಣ್ಮಕ್ಳುಗಳು ಬಾಚಿಬಿಟ್ಟು ಬಾಚಣಿಕೆಯಲ್ಲಿರೋ ಕೂದಲನ್ನು ಸಹ ತೆಗೆಲ್ಲ ಹಾಗೆ ಬಿಸಾಕ್ಬಿಡ್ತಾರೆ. ಸೊ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಆಮೇಲೆ ವಿಶೇಷವಾಗಿ ಈ ಕೂದಲುಗಳು ಸಪೋಸ್ ಯಾವುದಾದರೂ ಒಂದು ಮನೆಯಲ್ಲಿ ಅಶೌಚ ಪ್ರಕರಣಗಳಾಗಿರ್ತದೆ ಅಥವಾ ಯಾವುದಾದ್ರೂ ಮನೆಯಲ್ಲಿ ಮುಟ್ಟು ಮೈಲಿಗೆ ಅಂತಕ್ಕಂಥದ್ದು ಇರ್ತದೆ, ಇದರ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ವ್ಯರ್ಥ ಅನಾರೋಗ್ಯಗಳು ಸೃಷ್ಟಿಯಾಗ್ತದೆ. ಯಾರ ಕೂದಲು ಆ ರೀತಿ ಹೋಗಿರ್ತದೆ ವ್ಯರ್ಥ ಅನಾರೋಗ್ಯಗಳು ಸೃಷ್ಟಿಯಾಗ್ತದೆ. ಮನೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ತಲುಪಿದಾಗ ಕಂಪ್ಲೀಟ್ ಮನೆ ನೆಗೆಟಿವ್ ಎನರ್ಜಿ ಕೂಡ್ಕೊಳ್ಳುತ್ತೆ. ಅಂದರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾರಲ್ಲ, ಮನೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ವಿಧದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಇನ್ನೊಬ್ರು ಕಂಡ್ರೆ ಇನ್ನೊಬ್ರಿಗಾಗಲ್ಲ. ಈ ಥರದ ಸಮಸ್ಯೆಗಳು ಸಹ ಸೃಷ್ಟಿಯಾಗ್ತದೆ. ವಿಶೇಷವಾಗಿ ನಿಮ್ಮ ಮನೆಗೆ ಪ್ರವೇಶವಾಗುವಂಥ ಲಕ್ಷ್ಮಿನೂ ಕೂಡ ಪ್ರವೇಶ ಆಗೋದಿಲ್ಲ ವೀಕ್ಷಕರೇ. ಅಂತಹ ಒಂದು ವಿಚಾರಗಳು ಇದಾಗಿರ್ತದೆ. ಹಾಗಾಗಿ ಯಾರೇ ಆಗಲಿ, ಸ್ತ್ರೀ ಆಗಲಿ, ಪುರುಷರಾಗಲಿ ಅಥವಾ ಮಕ್ಕಳೇ ಆಗಲಿ, ಯಾಕಂದರೆ ಮಕ್ಕಳು ಪಾಪ ಅವರು ಬಾಚ್ಕೊಳ್ಳೋಕ್ಕಾಗಲ್ಲ, ಹಿರಿಯರೇ ತಾನೇ ಬಾಚುವಂಥದ್ದು. ಸೊ ಇಂತಹ ಸಂದರ್ಭಗಳಲ್ಲಿ ನಿಮ್ಮ ಮಕ್ಕಳ ತಲೆ ಕೂದಲಾಗಿರ್ಬೋದು, ನಿಮ್ಮ ಒಂದು ಕೂದಲಾಗಿರ್ಬೋದು, ಇದರ ಮೇಲೆ ಸಂಪೂರ್ಣ ಎಚ್ಚರವನ್ನು ವಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಇದು ಏನು ಯಕಶ್ಚಿತ್ ಕೂದಲು, ಇದನ್ನೇನು ಮಾಡಬೇಕು, ಇದನ್ನು ಯಾರಿಗೋ ಕೊಡಬೇಕು, ಅವ್ರೇನೋ ಒಂದು 4 ಕಾಸು ಕೊಡ್ತಾರೆ ಅನ್ನುವಂತಹ ಒಂದು ವಿಚಾರಕ್ಕೂ ಕೂಡ ತಲೆಯನ್ನು ಹಾಕೋಕೆ ಹೋಗಬೇಡಿ. ನಿಮ್ಮ ಒಂದು ಕೂದಲಿನ ಒಂದು ದುರುಪಯೋಗದಿಂದ ನಿಮ್ಮ ಮನೆಯೇ ನಾಶ ಆಗುವಂತಹ ಸಾಧ್ಯತೆಗಳಿರ್ತದೆ. ದಯಮಾಡಿ ಎಚ್ಚರವನ್ನು ವಹಿಸಿ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಮುಕ್ತರಾಗಲು ನಿಮ್ಮಲ್ಲೇ, ಯಾಕಂದರೆ ಇವತ್ತು ತೊಂದರೆ ಆಗ್ತಾ ಇದೆ ಅಂದರೆ ನೀವೇ ಅವ್ರಿಗೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಹಾಗಾಗಿ ಎಚ್ಚರವನ್ನು ವಹಿಸಿ ಅಂತ ನಾನು ಈ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಈ ಥರ ಒಂದು ದುರಭ್ಯಾಸದಿಂದ, ನಿರ್ಲಕ್ಷ್ಯತನದಿಂದ, ಒಂದು ರೀತಿಯಲ್ಲಿ ಸೋಮಾರಿತನಗಳಿಂದ ಬಿದ್ದಂಗೆ ಓದಂಗೆ ಈ ಥರದ ಒಂದು ಕೆಲವು ಲಕ್ಷಣ ಇರುವಂಥ ಹೆಂಗಸರಿಗೆ ಅಥವಾ ಪುರುಷರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಅದಲ್ಲದೆ ನಿಮ್ಮ ಯಾವುದೇ ಥರದ ವೈಯಕ್ತಿಕ ವಿಚಾರಗಳನ್ನು ನೇರವಾಗಿ ನಮ್ಮೊಟ್ಟಿಗೆ ಸಮಾಲೋಚನೆಯನ್ನು ಮಾಡಬೇಕು ಅನ್ನೋದಾದರೆ ದಯಮಾಡಿ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.